ಋತುಚಕ್ರ ರಜೆಗೆ ಸರ್ಕಾರಿ ಪುರುಷ ನೌಕರರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವಾಲಯದ ಶಿಷ್ಟಾಚಾರ ನೌಕರರಿಂದ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು. ಋತುಚಕ್ರ ರಜೆಗೋಸ್ಕರ ತಿಂಗಳಲ್ಲಿ ಒಂದು ದಿನ ಋತುಚಕ್ರ ರಜೆಯನ್ನ ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿ ಆದೇಶ ಎಲ್ಲ ಮಾಡಿತ್ತು. ಅದಾದ್ಮೇಲೆ ಕೋರ್ಟ್ ಮೆಟ್ಲೆಲ್ಲ ಏರಲಾಗಿತ್ತು. ಈಗ ಸರ್ಕಾರಿ ಪುರುಷ ನೌಕರರು ಶಿಷ್ಟಾಚಾರ ನೌಕರರಿಂದ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿರುವಂತದ್ದು ಪುರುಷ ನೌಕರರು. ಋತುಚಕ್ರ ವಿರೋಧಿಸಿ ಬರೆದಂತ ಪತ್ರ ನ್ಯೂಸ್ 18ಗೆ ಲಭ್ಯವಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಋತುಚಕ್ರ ರಜೆ ವಿಚಾರ ಪುನರ್ ಪರಿಶೀಲನೆಗೆ ಮನವಿಯನ್ನ ಮಾಡಲಾಗಿದೆ. ಪುರುಷ ನೌಕರರಿಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಇದರಿಂದಾಗಿ ಪುರುಷ ಮಹಿಳಾ ನೌಕರರ ನಡುವೆ ವೈಮನಸ್ಸು ಹೆಚ್ಚಾಗುತ್ತಂತೆ. ಹೆಂಗ್ ವೈಮನಸ್ಸು ಹೆಚ್ಚಾಗುತ್ತೆ? ತೀರ್ಮಾನವನ್ನ ಸರ್ಕಾರ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಒತ್ತಡವನ್ನ ಹಾಕಲಾಗ್ತದೆ. ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳಾ ನೌಕರರಿಗೆ ಋತುಚಕ್ರ ರಜೆಯನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರುಷ ನೌಕರರು, ಸರ್ಕಾರಿ ಪುರುಷ ನೌಕರರು ವಿರೋಧವನ್ನ ವ್ಯಕ್ತಪಡಿಸ್ತಾ ಪತ್ರವನ್ನ ಬರೆದಿರುವಂತದ್ದು. ಇದು ಹೀಗೆ ತೋರಿಸ್ತಾ ಇದ್ವಿ. ಪತ್ರವನ್ನ ಬರೆದಿರುವಂತದ್ದನ್ನ ಕೂಡ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ, ಪುನರ್ ಪರಿಶೀಲನೆ ಮಾಡಿ ಅಂತ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಋತುಚಕ್ರ ರಜೆ ಕ್ಯಾನ್ಸಲ್ ಮಾಡಬೇಕೆಂಬ ಒತ್ತಡ ಹೇರಿ ಪತ್ರವನ್ನ ಬರೆದಿದ್ದಾರೆ ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಅವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಸರ್ಕಾರಿ ನೌಕರರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಮಾತಾಡಲಿಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಂತ ಷಡಕ್ಷರಿದ್ದಾರೆ. ಪ್ರಮುಖವಾದಂತಹ ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಏನ್ ಹೇಳ್ತಾರೆ ಸರ್? ಅವರು ಯಾಕೆ ನಮಗೆ ಪತ್ರ ಬರೆದಿದ್ದಾರೆ ಅಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪರ್ಸನಲ್ ಇನಿಷಿಯೇಟ್ ತಗೊಂಡು ಫಾಲೋ ಅಪ್ ಮಾಡಿ ಕೆಲಸ ಮಾಡಿದೆ ಅಂತ ಅವ್ರಿಗೆ ಕನ್ಫರ್ಮ್ ಆಗಿದೆ. ಅದಕ್ಕಾಗಿ ಪತ್ರ ಬರೆದಿದ್ದಾರೆ. ಮಾಡಿಸಿರೋದು ಋತುಚಕ್ರ ರಜೆಯನ್ನ ಮಂಜೂರು ಮಾಡಿ ಮಾಡಿಸಿರೋದು ರಾಜ್ಯ ಸರ್ಕಾರಿ ನೌಕರ ಸಂಘವೇ, ಅದರಲ್ಲೇನು ಎರಡು ಮಾತಿಲ್ಲ. ಹಾಗಾಗಿ ನೀವು ಈ ರೀತಿ ಮಾಡಿಸಿದ್ರೆ ನಮಗೆಲ್ಲ ಕೂಡ ಅನ್ಯಾಯ ಆಗ್ತಿದೆ ಅಂತೇಳಿ ನಮಗೆ ಕೂಡ ಅವರು ಪತ್ರವನ್ನು ಬರೆದಿದ್ದಾರೆ. ವಿಶೇಷವಾಗಿ ಪತ್ರ ಬರೆದಿರೋರು ಯಾರು ಅಂದ್ರೆ ಪುರುಷ ನೌಕರರು. ಸಹಜವಾಗಿ ಇವರಿಗೆ ರಜೆಗಳು ಜಾಸ್ತಿ ಆಗುತ್ತೆ, ನಮಗಿಲ್ಲ ಅನ್ನುವಂಥ ಒಂದು ಕಾರಣ ಇರ್ಬೋದು. ಎರಡನೇದು ಆಫೀಸ್ನಲ್ಲಿ ತುಂಬಾ ಒತ್ತಡಗಳಾಗ್ತದೆ ಇದನ್ನು ಕೊಡೋದ್ರಿಂದ ಅನ್ನುವಂಥದ್ದು ಒಂದು ಕಾರಣ ಇರ್ಬೋದು. ಮೂರನೇ ಕಾರಣ ಇದನ್ನು ಸರಿಯಾಗಿ ಅಧ್ಯಯನ ಮಾಡದೆ ಕೊಟ್ಟಿರುವಂಥದ್ದು ಒಂದು ಅಂತ ಹೇಳಿ. ಇದೆಲ್ಲ ಕಾರಣಗಳಿಗಾಗಿ ಇದನ್ನ ಪುನರ್ ಪರಿಶೀಲನೆಯನ್ನ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಅವ್ರ ನೌಕರರು ಕೊಟ್ಟಿದ್ದಾರೆ. ನಾವು ಕೂಡ ಅವ್ರಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ಏನಂತ ಹೇಳಿದ್ರೆ, ಮಹಿಳಾ ನೌಕರರಿಗೆ ಇರುವಂತ ಸಮಸ್ಯೆಗಳು ಪುರುಷ ನೌಕರರಿಗೆ ಇರೋದಿಲ್ಲ. ಅವ್ರಿಗಿರುವಂತಹ ಕೌಟುಂಬಿಕ ಸಮಸ್ಯೆಗಳು ಇರುವಂತಹ ಸಮಸ್ಯೆಗಳು ನಿಮಗೆ ಇರುವುದಿಲ್ಲ. ಅವರಿಗೆ ಸಾರ್ವಜನಿಕ ಮತ್ತು ಸಮಾಜದಲ್ಲಿರುವಂತಹ ಒತ್ತಡಗಳು ಸಮಸ್ಯೆಗಳು ನಿಮಗಿರೋದಿಲ್ಲ. ನಿಮಗೆ ಮತ್ತೆ ಅವರಿಗೆ ಹೋಲಿಸಿದಂತ ಸಂದರ್ಭದಲ್ಲಿ ಅನೇಕ ವಿಭಿನ್ನ ಸಮಸ್ಯೆಗಳಿದೆ. ಅತಿ ಹೆಚ್ಚಿನ ಸಮಸ್ಯೆಗಳು ಮಹಿಳೆಯರಿಗಿದೆ. ಹಾಗಾಗಿ ಮಹಿಳೆಯರಿಗೆ ಈ ಸೌಲಭ್ಯವನ್ನು ಕೊಡುವಂತ ಸೂಕ್ತ ಆಗಿದೆ. ಅನವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅನ್ನುವಂಥದ್ದನ್ನ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ. ಈ ಮಹಿಳಾ ನೌಕರಿ ಋತುಚಕ್ರ ರಜೆ ಕೊಟ್ಟಿದೆ, ಅದರಲ್ಲಿ ಏನು ಹಿಂದೆ ಸರಿಯೋ ಅಂತ ಪ್ರಶ್ನೆ ಇಲ್ಲ. ಸ್ಪಷ್ಟವಾಗಿದೆ, ಕ್ಲಿಯರ್ ಆಗಿದೆ. ಏನೋ ಕೋರ್ಟ್ಗಳ ಇಶ್ಯೂದಲ್ಲಿ ಬೇರೆ ಸೆಕ್ಟರ್ ಹೋಗಿದ್ದಾರೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿಲ್ಲ, ಸರ್ಕಾರ ಕೂಡ ಒಪ್ಕೊಂಡಿದೆ. ನಿಮಗೆ ಶಿಕ್ಷಣ ಇಲಾಖೆ ಇರಬಹುದು, ಇಲ್ಲಿ ಅತಿ ಹೆಚ್ಚು ಮಹಿಳೆಯರೇ ಇದ್ದಾರೆ. ಅವರು ರಜೆ ತೆಗೆದುಕೊಂಡಾಗ ಪುರುಷ ನೌಕರರಿಗೆ ಸಾಕಷ್ಟು ಒತ್ತಡ ಆಗುತ್ತೆ ಅಂತ. ಯಾರೆಷ್ಟೇ ರಜೆ ತೆಗೆದುಕೊಂಡ್ರೆ, ಇವತ್ತು 5 ಫೈಲ್ ಇದ್ರೆ ನಾಳೆ ಇನ್ನ 5 ಫೈಲ್ ಆಡ್ ಆಯ್ತಂದ್ರೆ ಒಂದು ದಿನ ರಜೆ ಬಳಸಿದ್ರು 10 ಫೈಲ್ ಅವರೇ ಕ್ಲಿಯರ್ ಮಾಡಬೇಕು. ಕೆಲಸದಲ್ಲಿ ನೀನ್ ಕೆಲಸ ಇನ್ನೊಬ್ರು ಮಾಡಿ ಅಂತ ಏನ್ ಹೇಳಿಲ್ಲ, ನೆನ್ಪಿಟ್ಕೋಬಿಡಿ. ರಜವನ್ನ ಬಳಸ್ಕೊಂಡು ಅಡಿಷನಲ್ ವರ್ಕ್ ಮಾಡಿ ಒಟ್ಟು ಕೆಲಸ ಮುಗಿಸ್ಬೇಕು. ಸರ್ಕಾರ ಆದೇಶದಲ್ಲಿ ಈ ಕೆಲಸ ಯಾವತ್ತಿನ ದಿವಸ ಇನ್ನೊಬ್ರು ಮಾಡಿ ಅಂತ ಏನ್ ಹೇಳಿಲ್ಲ. ಹಾಗಾಗಿ ಅವ್ರು ಕೆಲಸ ಮಾಡ್ತಾರೆ, ಯಾವ್ದು ಒತ್ತಡ ಆಗಲ್ಲ, ಯಾವುದೇ ವ್ಯತ್ಯಾಸಗಳಾಗಲ್ಲ. ಶಿಷ್ಟಾಚಾರ ಪ್ರೋಟೋಕಾಲ್ ಇಲಾಖೆಯವರು ಹೇಳಿದ್ದಾರೆ. ಅವ್ರು ಏನ್ ಕಾರಣಕ್ಕಾಗಿ ಹೇಳಿದಾರೋ ಗೊತ್ತಿಲ್ಲ. ನಾನು ಅವ್ರು ಲಿಖಿತವಾಗಿ ಅವ್ರಿಗೆ ಉತ್ತರವು ಕೂಡ ಕೊಟ್ಟಿದ್ದೇವೆ. ಈ ವಿಚಾರದಲ್ಲಿ ಮುಂದುವರಿಕೂಡ್ದು. ಇದು ಸಂಘಟನೆಯ ನಿರ್ಧಾರ. ಇದು ಕೇವಲ ನನ್ನೊಬ್ಬನ ನಿರ್ಧಾರ ಅಲ್ಲ. ರಾಜ್ಯದಲ್ಲಿರುವಂತಹ ಎಲ್ಲ ಮಹಿಳಾ ನೌಕರು, ಪುರುಷ ನೌಕರ ನಿರ್ಧಾರವನ್ನ ಎಲ್ಲರೂ ಸ್ವಾಗತಿಸ್ತಾರೆ. ಯಾರೋ 4 ಜನ ಅರ್ಜಿ ಕೊಟ್ರು ಅಂತ ಹೇಳಿ ಅದೊಂದು ಸರ್ಕಾರ ತಲೆ ಕೆಡ್ಸ್ಕೊಳ್ಳೋದು, ಸಂಘ ತಲೆ ಕೆಡ್ಸ್ಕೊಳ್ಳುವಂತ ಪರಿಸ್ಥಿತಿ ನಮ್ಮಲ್ಲಿಲ್ಲ. ಅನವಶ್ಯಕವಾಗಿ ಗೊಂದಲ ಸೃಷ್ಟಿಸುವವರಿಗೆ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಈ ಕುರಿತು ತಾವೇನಾದ್ರೂ ಸೆಕ್ರೆಟರಿ ಅವರಿಗೆ ಗಮನಕ್ಕೆ ತರುವಂತ ಕೆಲಸ ಸರ್ಕಾರಕ್ಕೆ ರೈಟಿಂಗ್ ಅಲ್ಲಿ ಕೂಡ ಕೊಡ್ತೇವೆ. ಸರ್ಕಾರ ಮಾಡಿರೋದು ಸರ್ಕಾರ ತಜ್ಞರು ಅಭಿಪ್ರಾಯ ಎಲ್ಲ ತೆಗೆದುಕೊಳ್ತದೆ. ಸಂಘ ಈ ವಿಚಾರದಲ್ಲಿ ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತಿದೆ, ಈಗಲೂ ನಿಲ್ಲುತ್ತೆ, ಮುಂದೆ ನಿಲ್ಲುತ್ತೆ. ಯಾರು ಇಂಥವ್ರು ಮಾಡ್ತಾರೋ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ನಿರ್ದಾಕ್ಷಿಣ್ಯ ಕೊಡುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಇದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಂತ ಷಡಕ್ಷರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.
ಆಕ್ಚುಲಿ ಗುಡ್ ಮಹಿಳಾ ನೌಕರರ ಪರವಾಗಿ ಷಡಕ್ಷರಿ ಅವರು ನಿಂತ್ಕೊಂಡಿದ್ದಾರೆ. ರಾಜ್ಯ ನೌಕರರ ಸಂಘದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು. ನಾವು ಈಗ ಆಲ್ರೆಡಿ ಇದ್ರ ಬಗ್ಗೆ ತೀರ್ಮಾನ ಮಾಡಿ ಆಗಿದೆ. ಸರ್ಕಾರನು 100 ಬಾರಿ ಯೋಚನೆ ಮಾಡಿನೇ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಯಾವುದೇ ರೀತಿಯಾದಂಥ ಒತ್ತಡ ಏನು ಇಲ್ಲೇನು ಕ್ರಿಯೇಟ್ ಆಗಲ್ಲ. ಯಾರೋ 4 ಜನ ಪತ್ರ ಬರೆದ ತಕ್ಷಣ ಅದನ್ನ ಯೋಚನೆ ಮಾಡಬೇಕು, ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದೆಲ್ಲ ಸರಿ ಇಲ್ಲ, ಅದು ತಪ್ಪು ಕೂಡ. ನಾವು ಈ ಒಂದು ನಿರ್ಧಾರ ಏನು ಸರ್ಕಾರ ಕೈಗೊಂಡಿದೆ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ. ಋತುಚಕ್ರದ ರಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಯಾವುದೇ ಬದಲಾವಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮಹಿಳೆಯರು ಸಾಕಷ್ಟು ಒತ್ತಡವನ್ನು ನಿಭಾಯಿಸ್ತಾ ಇರ್ತಾರೆ. ಗಂಡು ಮಕ್ಕಳಿಗೆ ಇರುವಂತ ಅಂದ್ರೆ ಹೆಣ್ಮಕ್ಳಿಗೆ ಇರುವಂತ ಸಮಸ್ಯೆಗಳು ಗಂಡು ಮಕ್ಕಳಿಗೆ ಅಷ್ಟು ದೊಡ್ಡದಾಗಿ ಕಾಡ್ತಾ ಇರಲ್ಲ. ಒತ್ತಡ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರೋದಿಲ್ಲ. ಸಂಸಾರ ನಿಭಾಯಿಸಬೇಕು, ಆರೋಗ್ಯವನ್ನ ನಿಭಾಯಿಸಬೇಕು, ಮಕ್ಕಳನ್ನ ನೋಡ್ಕೊಬೇಕು, ಸಾಕಷ್ಟು ಒತ್ತಡಗಳು ಕೆಲಸದಲ್ಲೂ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಋತುಚಕ್ರದ 1 ದಿನದ ರಜೆ ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡುವುದಿಲ್ಲ ಗಂಡು ಮಕ್ಕಳಿಗೆ, ಪುರುಷ ನೌಕರರಿಗೆ ಅನ್ನುವಂಥದ್ದನ್ನ ದೃಢವಾಗಿ ಹೇಳ್ತಾ ಇದ್ದಾರೆ ಷಡಕ್ಷರಿ ಅವರು. ಅಂದ್ರೆ ಯಾರು ಎಷ್ಟೇ ಪತ್ರ ಬರೆದ್ರು ಕೂಡ ಅಷ್ಟೇ, ಸರ್ಕಾರದ ನಿರ್ಧಾರ ಏನ್ ಕೈಗೊಂಡಿದಾರಲ್ಲ ಋತುಚಕ್ರ ರಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಯಾವುದೇ ಬದಲಾವಣೆ ಬೇಡ, ಅದು ಬದಲಾವಣೆ ಆಗೋದು ಬೇಡ. ಯಾರು 4 ಜನಕ್ಕೋಸ್ಕರ ಆ ಒಂದು ಪುನರ್ ಪರಿಶೀಲನೆ ಮಾಡುವಂತ ಅಗತ್ಯನೂ ಕೂಡ ಇಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಋತುಚಕ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಕೊಂಡಿದೆ. ನಾವು ಸರ್ಕಾರದ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ಕೂಡ ಪುನರ್ ಪರಿಶೀಲಿಸಿ ಅನ್ನುವಂಥದ್ದನ್ನ ಹೇಳೋದಿಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಯಾರೋ 4 ಜನ ಬರೆದುಬಿಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳಿಗೆ, ಹಾಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರಿಗೂ ಕೂಡ ಪತ್ರವನ್ನ ಬರೆದಿರುವಂಥದ್ದು. ಅವ್ರಿಗೆ ಆಲ್ರೆಡಿ ಹೇಳಿದಾರಂತೆ, ಆ ಪತ್ರ ಬರೆದಂಥವರಿಗೆ ಇದೆಲ್ಲ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದಾರಂತೆ.